ಪ್ರಾಮಾಣಿಕವಾಗಿ ನಾವು ಇವತ್ತು ಹೇಳ್ಬೇಕಂದ್ರೆ ಇವತ್ತು ಏನಾಗಿದೆ ಅಂದ್ರೆ ನಾವು ಕಷ್ಟಪಟ್ಟು ಮೂವಿ ಟಿಕೆಟ್ ನ ಬುಕ್ ಮಾಡಿದ್ವು, ಹಾಗೆ ಕಷ್ಟಪಟ್ಟು ಅಲ್ಲಿ ಥಿಯೇಟರ್ ಅಲ್ಲೂ ಕುತ್ಕೊಂಡು ನೋಡಿದ್ವು. ಏನಂದ್ರೆ ಫಸ್ಟ್ ಹಾಫ್ ಅಲ್ಲಿ ಸ್ವಲ್ಪ ನಾವೇನ್ ಅನ್ಕೊಂಡ್ವಿ, ಸ್ವಲ್ಪ ಕ್ಯಾರೆಕ್ಟರ್ ಇಂಟ್ರೊಡಕ್ಷನ್ ಮಾಡ್ತಾ ಇದಾರೆ ಅಂತ ಏನೋ ಅನ್ಕೊಂಡ್ವಿ. ಬಟ್ ಇಲ್ಲಿ ಏನಾಯ್ತು ಅಂದ್ರೆ ಸೆಕೆಂಡ್ ಹಾಫ್ ಅಲ್ಲಿ ಹೋದ್ಮೇಲೆ ಸುಮ್ನೆ ಸೆಕೆಂಡ್ ಹಾಫ್ ನೋಡ್ಲೇಬಾರ್ದಿತ್ತು ಅಂತ ಅನಿಸ್ತು ನಮ್ಗೆ. ಬಟ್ ಆಕ್ಚುಲಿ ಇದು ಜೆನ್ಯೂನ್ ಆಗಿ ಹೇಳ್ತಾ ಇರೋದು, ಬೀಯಿಂಗ್ ಎಸ್ ಫ್ಯಾನ್ ನಾವು ಕೂಡ ಇಲ್ಲ ಅಂತ ಅಲ್ಲ. ಬಟ್ ಏನಂದ್ರೆ ಮೇ ಬಿ ಡೈರೆಕ್ಟರ್ ಇಶ್ಯೂ ಇರ್ಬೋದೋ ಏನೋ. ಸೊ ಇಲ್ಲಿ ನಮ್ಗೇನಂದ್ರೆ ಸೊ ಈ ಟಾಕ್ಸಿಕ್ ಅಂದ್ರೆ ನಾವು ಒಂಥರ ಹೈ ಲೆವೆಲ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಾಯಿದ್ವು. ಸೊ ಆ ಎಕ್ಸ್ಪೆಕ್ಟೇಷನ್ ಸೊ ಬೀಯಿಂಗ್ ನಾನು ಒಂದು ಅಭಿಮಾನಿಯಾಗಿ ನನಗೆ ಇಷ್ಟ ಆಗ್ಲಿಲ್ಲ ಅಷ್ಟೇ. ಯಾವಾಗಲೂ ಹೇಳ್ತಾ ಇದ್ರು ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಸಿನಿಮಾಗಳನ್ನ ತೆಗೆದುಕೊಂಡು ಹೋಗ್ತೀನಿ, ನಮ್ಮ ಕಡೆ ತಿರುಗಿ ನೋಡಬೇಕು, ಆ ರೀತಿಯಾಗಿ ಮಾಡ್ತೀವಿ ಅನ್ನೋ ಥರ ಡೈಲಾಗ್ ಇತ್ತಲ್ಲ. ಎಲ್ಲ ಒಂದ್ ಕಡೆ ನಿಮಗೆ ಈ ಸಿನಿಮಾ ನೋಡಿದ್ಮೇಲೆ ಏನ್ ಅನಿಸ್ತದೆ? ಇಲ್ಲ, ಮೇಕಿಂಗ್ ಎಲ್ಲ ಚೆನ್ನಾಗಿದೆ, ಇಲ್ಲ ಅಂತಲ್ಲ. ಮೇಕಿಂಗ್ ಅಲ್ಲಿ ಏನ್ ಕಾಂಪ್ರಮೈಸ್ ಮಾಡಿಲ್ಲ. ಬಟ್ ಏನಂದ್ರೆ ಸ್ಟೋರಿ ಬೇಕಾಗಿತ್ತು. ಇದಕ್ಕೆ ಕಂಟೆಂಟ್ ತುಂಬಾ ಕಡಿಮೆ ಇದೆ, ಏನು ಅರ್ಥನೇ ಆಗಲ್ಲ ಆ ತರ ಇದೆ. ಸೊ ಅರ್ಥ ಆಗ್ಲಿಲ್ಲ ಅಂತನ್ನಕ್ಕಿಂತ ಇದು ಮೂವಿನಲ್ಲಿ ಏನು ಅಷ್ಟೇನು ದಮ್ಮಿಲ್ಲ ಅಷ್ಟೇ. ಕಂಟೆಂಟ್ ಸ್ವಲ್ಪ ಬೇಕಾಗಿತ್ತು. ಇನ್ನು ರೊಮ್ಯಾಂಟಿಕ್ ಸೀನ್ಸ್ ಬಗ್ಗೆ ಎಲ್ಲ ನೆಗೆಟಿವ್ ಇತ್ತಲ್ಲ, ಅದ್ರ ಬಗ್ಗೆ ಏನು ಹೇಳ್ತೀರಿ? ರೊಮ್ಯಾಂಟಿಕ್ ಸೀನ್ಸ್ ಅಲ್ಲಿ ತೋರ್ಸೇ ಇಲ್ಲ ಆಕ್ಚುಲಿ. ಸೊ ಸೆನ್ಸರ್ ಬೋರ್ಡ್ ಇಂದ ಎಲ್ಲ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಸೊ ಟೀಸರ್ ಅಲ್ಲಿ ನೀವು ನೋಡ್ಬೋದು, ಅಲ್ಲಿ ಏನ್ ಡ್ಯೂರೇಷನ್ ಇತ್ತಲ್ಲ ಆ ಡ್ಯೂರೇಷನ್ ಇಲ್ಲಿ ಇಲ್ಲೇ ಇಲ್ಲ. ಆಕ್ಚುಲಿ ನಾವು ಅದನ್ನ ಎಕ್ಸ್ಪೆಕ್ಟ್ ಮಾಡ್ಕೊಂಡು ಬಂದಿದ್ವಿ. ಸೊ ಅದು ಇಲ್ಲ ಇಲ್ಲಿ, ಆ ತರ ಆಗೋಯ್ತು. ರೊಮ್ಯಾನ್ಸ್ ತೋರಿಸಿಲ್ಲ, ಈ ಕಡೆ ಇದನ್ನು ಇಟ್ಟಿಲ್ಲ. ನಿಮ್ಗೆ ವಾವ್ ಅನ್ಸಿದ್ ಯಾವ್ಯಾವ ಸೀನ್ ಓಕೆ ವರ್ತ್ ಅಂತ ಅನ್ಸಿದ್? ವರ್ತ್ ಅನ್ಸಿದ್ರೆ ಫಸ್ಟ್ ಹಾಫ್ ಅಲ್ಲಿ ಓಕೆ. ಸೊ ಸೆಕೆಂಡ್ ಹಾಫ್ ಅಂತೂ ಹೋಗದಿದ್ರೆ ಚೆನ್ನಾಗಿರೋದು. ಹಂಗೆ ಏನಾದ್ರು ಹೇಳ್ತೀರಾ? ಯಶ್ ಅವ್ರಿಗೆ ಏನ್ ಹೇಳಲ್ಲ, ರಾವಣಂಗೋಸ್ಕರ ಕಾಯ್ತಾ ಇದೀವಿ ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು. ಎಷ್ಟು ಕೊಡ್ತೀರಿ ಔಟ್ ಆಫ್ 10ಗೆ? ಔಟ್ ಆಫ್ 10 ಒಂದು 3 ಕೊಡ್ಬೋದು ಅಷ್ಟೇ. ಏನಂದ್ರೆ ಕನ್ನಡ ಸಿನಿಮಾ ಬಹುಶಃ ಇದೊಂದು ಸೋತಿರ್ಬೋದು, ಆದ್ರೆ ಸತ್ತಿಲ್ಲ. ಬರೋ ದಿನಗಳಲ್ಲಿ ಒಳ್ಳೊಳ್ಳೆ ಸಿನಿಮಾ ಬರುತ್ತೆ. ಏನೋ ಒಂದು ಪ್ರಯತ್ನ ಮಾಡ್ಯಾರೆ. ಮೇ ಬಿ ಚೆನ್ನಾಗಿಲ್ಲ ಇರ್ಬೋದು, ನನ್ನ ಒಪಿನಿಯನ್. ಸುಮಾರು ಜನಕ್ಕೆ ಇಷ್ಟ ಇರ್ಬೋದು, ಹಾಗಂತ ಅಪ್ರಿಷಿಯೇಟ್ ಮಾಡಲೇಬೇಕು. ಒಳ್ಳೆ ಫಿಲಮ್ ತೆಗ್ದಿದ್ದಾರೆ, ಚೆನ್ನಾಗಿಲ್ಲ ಅಷ್ಟೇ. ಆಕ್ಟಿಂಗ್ ಎಲ್ಲ ಚೆನ್ನಾಗಿಲ್ಲ. ಫಿಲಮ್ ಅಂದ್ರೆ ಓವರ್ಆಲ್ ಮೇಕಿಂಗ್ ನಮ್ಗೆ ಇಷ್ಟ ಆಗಿಲ್ಲ ಅನ್ಸ್ಬೋದು. ಬಟ್ ಬರೋ ದಿನಗಳು ಚೆನ್ನಾಗಿ ತೆಗಿಬೋದು. ಹಂಗಂತ ನಾವು ಫಿಲ್ಮ್ ಇಂಡಸ್ಟ್ರಿ ಅಥವಾ ಅವರಿಗೆ ಮಾಡೋ ವೈಲೆನ್ಸ್ ಎಲ್ಲ ಜಾಸ್ತಿ ಇದೆ. ಪಿಕ್ಚರೈಸೇಷನ್ ತುಂಬಾ ಜನಕ್ಕೆ ಅರ್ಥ ಆಗಿಲ್ಲ, ಯಾಕೆಂದ್ರೆ ಸಿಮಿಲರ್ ಫೇಸ್, ಅದೇ ತರದ ಫೇಸ್ ಇರೋದೆ. ಸುಮಾರು ಜನಕ್ಕೆ ಇಷ್ಟ ಆಗಿಲ್ಲ ಮೂವಿ. ಅಂದ್ರೆ ನಮ್ಗೆ ಎಕ್ಸ್ಪೆಷಲಿ ನಮ್ಗೆ ಸುಮಾರು ಜನಕ್ಕೆ ಆ ಕ್ಯಾರೆಕ್ಟರ್ ಅರ್ಥ ಆಗಿಲ್ಲ. ಮೇಕಿಂಗ್ ಅಲ್ಲಿ ಎಲ್ಲೋ ಒಂದ್ ಸ್ವಲ್ಪ ಎಡವಿದ್ದಾರೆ. ಸ್ಟೋರಿ ಚೆನ್ನಾಗಿದೆ, ಬಟ್ ಇನ್ನೂ ಆ ಸ್ಟೋರಿ ಇಟ್ಕೊಂಡು ಇನ್ನೂ ಸ್ವಲ್ಪ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಓವರ್ ಆಲ್ ರಿವ್ಯೂ ಅಷ್ಟೇ. ವುಮೆನ್ ಸೆಂಟ್ರಿಕ್ ಸಿನಿಮಾ, ಆಕ್ಚುಲಿ ಎಲ್ಲ ತುಂಬಾ ಆಕ್ಟ್ರೆಸ್ಗಳು ಇರೋ ಸಿನಿಮಾ. ನೀವು ಕೂಡ ಆಕ್ಟರ್ಸ್ ಅಂತ ಬರಲ್ಲ, ಸೊ ಕ್ಯಾರೆಕ್ಟರ್ ವೈಸ್ ಬಂದಾಗ ಚೆನ್ನಾಗಿ ಮಾಡಿದ್ದಾರೆ. ಸೊ ಆ ವೈಲೆನ್ಸ್ ಏನಿದೆಯಲ್ಲ ಫಸ್ಟ್ KGF ಮೂವಿಯಲ್ಲಿ ಮಾಡಿದಾರಲ್ಲ, ಅದು ಒಂದು ಸ್ವಲ್ಪ ಜಾಸ್ತಿ ಆ್ಯಡ್ ಆಗಿದೆ ಅನ್ನಿಸ್ತು. ಸೊ ಸೇಮ್ ಥಿಂಗ್ ನೋಡ್ದಂಗೆ ಆಯ್ತು ಅಷ್ಟೇ, ಜಸ್ಟ್ ಅಷ್ಟೇ. ಅದು ಬಿಟ್ರೆ ಓವರ್ ಆಲ್ ಎಲ್ಲ ಓಕೆ, ಚೆನ್ನಾಗಿದೆ. ಎಂಜಾಯ್ ಮಾಡಿದ್ರಿ ಮೂವಿ? ಓಕೆ ಮಾಡಿದ್ವಿ, ವರ್ತು ಒನ್ ಟೈಮ್ ನೋಡ್ಬೋದು. ಓಕೆ. ಯಾವ್ದು ತುಂಬಾ ಇಷ್ಟ ಆಯ್ತು ನಿಮಗೆ? ರೋಲ್ ಯಾವ್ದು? ಟಿಕೆಟ್ ಅಥವಾ ಎಷ್ಟೇ ಅಲ್ಲ ಟಿಕೆಟ್? ರಾಯ ಮತ್ತೆ ಟಿಕೆಟ್? ರಾಯನೇ. ರಾಯ ಇಷ್ಟ ಆಯ್ತಾ? ಓಕೆ. ಟಿಕೆಟ್ ರೋಲ್ ತುಂಬಾ ವೈಲೆನ್ಸ್ ಅನ್ಸ್ತಾ ಅಥವಾ ಓಕೆ ತುಂಬಾ ಮಾಡಿದ್ದಾರೆ? ಓಕೆ, ನಾಟ್ ಬ್ಯಾಡ್. ಎಷ್ಟು ಆಕ್ಟಿಂಗ್ ಔಟ್ ಆಫ್ 10 ಎಷ್ಟು ಕೊಡ್ತೀರಿ? 8. ಸಿನಿಮಾಗೆ ಎಷ್ಟು ಕೊಡ್ತೀರಿ? 7. ಯಶ್ ಅವರಂತೂ ಅದ್ಭುತವಾಗಿ ಮಾಡಿದ್ದಾರೆ. ಜನ ಸಾಮಾನ್ಯರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಹಾಲಿವುಡ್ ಲೆವೆಲ್ಗಿದೆ, ತುಂಬಾ ಚೆನ್ನಾಗಿದೆ ಮೂವಿ. ನಮ್ಮ ಕನ್ನಡ ಆಡಿಯನ್ಸ್ ಇಷ್ಟಪಡ್ತಾರೆ. ಕನ್ನಡ ಆಡಿಯನ್ಸ್ ಅವರ ಯಶ್ ಅವರ ಪ್ರೆಸೆನ್ಸ್ ನ ಬಹಳ ಇಷ್ಟಪಡ್ತಾರೆ, ಎಂಜಾಯ್ ಮಾಡ್ತಾರೆ. ಅವರ ಡೈಲಾಗ್ಸ್, ಅವರ ಲುಕ್ ಅಲ್ಟಿಮೇಟ್ ಆಗಿದೆ, ನೋಡ್ಬೋದು. ಥ್ಯಾಂಕ್ ಯು. ಸಿನಿಮಾ ಚೆನ್ನಾಗಿದೆ. ಲಾಸ್ಟ್ ಟ್ವಿಸ್ಟ್ ಬಹಳ ಚೆನ್ನಾಗಿದೆ. ಸ್ಟೋರಿ ಸ್ವಲ್ಪ ಜಾಸ್ತಿ ಎಳ್ದಿಯಾರ ಅನ್ಸ್ತು. ಇಟ್ಸ್ ಓಕೆ, ವೆರಿ ಗುಡ್. ಓಕೆ, ಏನ್ ತೊಂದ್ರೆ ಇಲ್ಲ, ನೋಡ್ಬೋದು. ಎಕ್ಸ್ಪೆಕ್ಟೇಷನ್ಸ್ ತುಂಬಾ ಚೆನ್ನಾಗಿ. ಸ್ಕ್ರೀನ್ ಪ್ಲೇ ಮತ್ತೆ ಲಾಸ್ಟಿಗೆ ಸ್ಟೋರಿನ ಸ್ವಲ್ಪ ಟ್ರ್ಯಾಕ್ ಮಾಡ್ಯಾರ ಅನ್ನಿಸ್ತು. ಸ್ಕ್ರೀನ್ ಪ್ಲೇ ಎಲ್ಲ ತುಂಬಾ ಚೆನ್ನಾಗಿದೆ. ಒಂದ್ಸಲ ನೋಡ್ಬೋದು, ಚೆನ್ನಾಗಿದೆ. ಎಲ್ಲೋ ಬೋರ್ ಆಗಲ್ಲ ಸಿನಿಮಾ? ಬೋರ್ ಎಲ್ಲೂ ಆಗಲ್ಲ. ಲಾಸ್ಟಿಗೆ ಸ್ವಲ್ಪ ಟ್ರ್ಯಾಕ್ ಮಾಡೋದು ಅನ್ನಿಸ್ತು ಅಷ್ಟೇ. ಸಿನಿಮಾ ಇಷ್ಟ ಆಯ್ತಾ ಸರ್? ಚೆನ್ನಾಗಿತ್ತು ಸರ್. ಸ್ಯಾಟಿಸ್ಫೈ ಆದ್ರಾ? ಪೈಸಾ ವಸೂಲ್ ಸಿನಿಮಾನಾ? ಪೈಸಾ ವಸೂಲ್ ಸರ್. ಡಬಲ್ ಧಮಾಕ, ಮಸ್ತ್ ಇತ್ತು ಸರ್. ಸಖತ ಮಾಡಿದ್ದಾರೆ. ಒಂದು ತಂದೆ ಮಗಂದು ಸೆಂಟಿಮೆಂಟ್ ಸೂಪರ್ ಆಗಿದೆ. ತುಂಬಾ ಎಂಜಾಯ್ ಮಾಡ್ಬೋದು. ಫ್ಯಾಮಿಲಿ ಸಮೇತ ಕುತ್ಕೊಂಡು ನೋಡ್ಬೋದು. ಫ್ಯಾಮಿಲಿ ನೋಡ್ಬೋದು, ಖಂಡಿತ ನೋಡ್ಬೋದು. ತುಂಬಾ ಬೋಲ್ಡ್ ಸೀನ್ಸ್ ಎಲ್ಲ ಇದೆ ಅಂತಿದ್ರಲ್ಲ? ಇಲ್ಲ, ಯಾವ ಆತರ ಏನಿಲ್ಲ, ಚೆನ್ನಾಗಿದೆ ಮೂವಿ. ಕನ್ನಡ ಸಿನಿಮಾ, ಕನ್ನಡದವರೆಲ್ಲ ತಲೆ ಎತ್ತಿ ನೋಡುವಂತ ಸಿನಿಮಾ ಚೆನ್ನಾಗಿ ಬಂದಿದೆ. ನೋಡ್ಬೋದಲ್ವಾ? ಫ್ಯಾಮಿಲಿ ಜೊತೆ ಕರ್ಕೊಂಡು ಬಂದ್ಬಿಟ್ರೆ ಆಕ್ಚುಲಿ ಫಸ್ಟ್ ಹಾಫ್ ನೋಡ್ಬೋದಾ ಫ್ಯಾಮಿಲಿ ಜೊತೆಗೆ? ಕೆಲವೊಂದ್ಸರಿ ಆತರ ಸಮಟೈಮ್ಸ್ ಕೆಲವೊಂದು ಸೀನ್ಗಳು ಆತರ ಇದೆ. ಬಟ್ ಈಗಿನ ಜನರೇಷನ್ ಅಲ್ಲಿ ಎಲ್ಲ ತಂದೆ ತಾಯಿನೂ ಅದಕ್ಕೆ
ಇದು ಮಾಡ್ಕೊಂಡಿರ್ತಾರೆ. ಬಟ್ ಓಕೆ, ನೋಡ್ಬೋದು, ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಆಕ್ಷನ್ಸ್ ಎಲ್ಲ ಇಷ್ಟ ಆಯ್ತು ನಿಮ್ಗೆ? ಆಕ್ಷನ್ಸ್ ತುಂಬಾ ಚೆನ್ನಾಗಿದೆ. ಎಷ್ಟು ಹೇಳ್ತಾ ಇದ್ರು ನಮ್ಮ ಕರ್ನಾಟಕ ಕನ್ನಡ ನಾವು ಇಂಟರ್ನ್ಯಾಷನಲ್ ಲೆವೆಲ್ ತಗೊಂಡು ಹೋಗ್ತೀನಿ ಅಂತ, ಆ ಎಕ್ಸ್ಪೆಕ್ಟೇಷನ್ಸ್ ಇತ್ತಲ್ಲ ಅದು ಹೌದು, ಖುಷಿ ಆಯ್ತಾ? ಎಕ್ಸ್ಪೆಕ್ಟೇಷನ್ ರೀಚ್ ಆಗಿದೆ ಆಕ್ಚುಲಿ. ಈಗ ನಾರ್ಮಲ್ ಎಲ್ಲ ಫಿಲಮ್ಗೂ ಕಂಪೇರ್ ಮಾಡಿದ್ರೆ ನ್ಯಾಚುರಲ್ ಆಗಿದೆ ಸೀನ್ಸ್ ಎಲ್ಲ, ಯಾವ್ದು ಆರ್ಟಿಫಿಷಿಯಲ್ ಅಂತ ಅನ್ಸಲ್ಲ. ಸೊ ಮತ್ತೆ ಎಲ್ಲ ಕೆಲವೊಂದು ದೊಡ್ಡ ದೊಡ್ಡ ಮೆಷಿನರೀಸ್ ಎಲ್ಲ ಯೂಸ್ ಮಾಡ್ಕೊಂಡು ಸೀನ್ ತೆಗ್ದಿಲ್ಲ, ಎಲ್ಲ ನ್ಯಾಚುರಲ್ ಆಗಿದೆ. ಆ KGF ಕಂಪ್ಯಾರಿಸನ್ ದಾಟೋಗಿದೆಯಾ? ಹೌದು, KGF ಗೆ ಕಂಪೇರ್ ಮಾಡೋದಕ್ಕೆ ಆಗಲ್ಲ. ಬಿಕಾಸ್ KGF ಬಂದು ಒಂದು ಸ್ಟೋರಿ ಬೇಸ್ಡ್ ಇದೆ. ಸೊ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ KGF 1, 2, 3 ಅಂತ ಹೇಳಿ. ಬಟ್ ಟಾಕ್ಸಿಕಲ್ ಅದನ್ನ ಎಕ್ಸ್ಪೆಕ್ಟ್ ಮಾಡೋದಕ್ಕೆ ಆಗೋದಿಲ್ಲ. ಚೆನ್ನಾಗಿದೆ, ಒಳ್ಳೆ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು ನೋಡೋಕ್ಕೆ. ಚೆನ್ನಾಗಿದೆ, ನೋಡ್ಬೋದು. ಒನ್ ಟೈಮ್ ವಾಚ್ ಅದು ಇನ್ನೊಂದು ಟೈಮ್ ನೋಡ್ಬೋದು. ನೋಡ್ಬೋದು, ಅದು ಫ್ಯಾನ್ಸ್ ಮೇಲೆ ಡಿಪೆಂಡ್ ಆಗುತ್ತೆ, ಅವ್ರು ಯಾವ ಥರ ತಗೊಂತಾರೆ ಆ ಥರ. ಟಾಕ್ಸಿಕ್ ಥರನೇ ಇತ್ತು. ಸೂಪರ್ ಆಗಿದೆ ಸರ್, ಚೆನ್ನಾಗಿದೆ. ಚೆನ್ನಾಗಿದೆ. KGF ಥರ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನೋಡೋಕ್ಕಾಗಲ್ಲ. ಚೆನ್ನಾಗಿದೆ, ನೋಡ್ಬೋದು. ಸ್ಟೋರಿ ಎಲ್ಲ ಇಷ್ಟ ಆಯ್ತು? ಹಾಂ, ಇಷ್ಟ ಆಯಿತು, ಚೆನ್ನಾಗಿದೆ. KGF ಇಸ್ ಟಾಪ್ ಬ್ರೋ. ಇಲ್ಲ, ಸಿನಿಮಾ ಇಷ್ಟ ಆಯ್ತಾ? ಸೂಪರ್ ಆಗಿತ್ತು ಸರ್, ತುಂಬ ಚೆನ್ನಾಗಿದೆ ಸರ್, ಇಷ್ಟ ಆಯ್ತಾ? ತುಂಬ ಇಷ್ಟ ಆಯ್ತು ಸರ್. ಸರ್ ರಾಯ ವರ್ಸಸ್ ಟಿಕೆಟ್ ತುಂಬ ಚೆನ್ನಾಗಿದೆ ಸರ್. ಸೂಪರ್, ಸಖತ್ತಾಗಿದೆ. ಏನ್ ಎಂಜಾಯ್ ಮಾಡಿದ್ರಿ ಸಿನಿಮಾ? ಫುಲ್ ಎಂಜಾಯ್ ಮಾಡಿದ್ವಿ ಬ್ರೋ, ಫುಲ್ ಎಂಜಾಯ್. ಸಖತ್ತಾಗಿದೆ ಮೂವಿ, ಸಖತ್ತಾಗಿದೆ ಸರ್. ಇನ್ನೊಂದ್ಸತಿ ಬಂದು ನೋಡ್ತೀನಿ ನಾಳೆ. ಓಕೆ, ಒಂದು ಲೆವೆಲಿಗೆ ಚೆನ್ನಾಗಿದೆ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಇದೊಂದು ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ. ಯಾವುದೇ ಕಾರಣಕ್ಕೂ ಮಾಸ್ಟರ್ ಪೀಸು KGF ಅವೆಲ್ಲ ಹಿಡ್ಕೊಂಡು ಬರಬೇಡ್ರಿ. ಹೊಸದಾಗಿ ಯಶ್ ಬಾಸ್ನ ನೋಡ್ತಿದ್ದೀನಿ ಅಂದ್ಕೊಂಡು ಬನ್ನಿ. ಮೇಕಿಂಗ್ ನೆಕ್ಸ್ಟ್ ಲೆವೆಲ್, ಒಂದು ಹೊಸ ಟ್ರೈ ಮಾಡಿದ್ದಾರೆ ಕನ್ನಡದಲ್ಲಿ. ನಮಗೊಂದು ಹೆಮ್ಮೆ ಇರಬೇಕು. ನಮ್ಮ ಹೆಮ್ಮೆಯ ನಟ ಯಶ್ ಅವರು, ಯಶ್ ಸರ್ ಆಗಿರ್ಬೋದು. ಗೀತು ಮೋಹನ್ ದಾಸ್ ಅವರು ಸೂಪರ್ ಮಾಡಿದ ಡೈರೆಕ್ಷನ್ನು, ಹಾಲಿವುಡ್ ರೇಂಜಿಗಿದೆ. ಏನೂ ತಲೆ ಹಿಡ್ಕೊಂಡಲೆ, ಮಾಸ್ ಮಸಾಲ ಹಿಂದಿನ ಫಿಲಮ್ಸ್ ತಲೆ ಹಿಡ್ಕೊಂಡಲೆ, ಪ್ಯೂರಾಗಿ ಹೊಸ ಫಿಲಮ್ಮು. ಯಶ್ ಅವರು ಒಬ್ಬ ಹೊಸ ನಟ ಅಂದ್ಕೊಂಡು ಮೂವಿ ಬಂದು ನೋಡಿ ಸೈಕ ಹೋಗ್ತೀರಾ. ಥ್ಯಾಂಕ್ ಯು. ಆ್ಯಕ್ಟಿಂಗು ಎಲ್ಲ ಎಕ್ಸ್ಟ್ರಾಡಿನರಿ. ಟಿಕೆಟ್ ಆ್ಯಕ್ಟಿಂಗು, ರಾಯ ಆ್ಯಕ್ಟಿಂಗು, ಲಾಸ್ಟಲ್ಲೊಂದು ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್. ಇಟ್ಸ್ ಮೈಂಡ್ ಬ್ಲೋಯಿಂಗ್. ಎಷ್ಟಾಗಿ ಇಷ್ಟ. ಆಕ್ಷನ್ಸ್ ಎಲ್ಲ ಚೆನ್ನಾಗಿದೆ. ಸೂಪರ್ ಸರ್, ಸೂಪರ್. ರೊಮ್ಯಾಂಟಿಕ್ ಟೂ ಮಚ್ ಬೋಲ್ಡ್ ಇದೆ, ಫ್ಯಾಮಿಲಿ ಆಡಿಯನ್ಸ್ ನೋಡೋಕ್ಕಲ್ಲ ಸರ್. ಆರಾಮಾಗೆ ಇವತ್ತಿನೇನು ಜೆನ್ಸಿ ಕಿಡ್ಸು ಜೆನ್ಸಿ ಅಂತ ಹೇಳ್ತಿರ್ತಾರಲ್ಲ, ಆರಾಮಾಗಿ ಫ್ಯಾಮಿಲಿ ಆಡಿಯನ್ಸ್ ಬರ್ಬೋದು. ನೀವೇನು ಮುಜುಗರ ಪಡ್ಕೊಳ್ಳೋಂಥದ್ದು ಏನಿಲ್ಲ. ಆರಾಮಾಗಿ ಬಂದು ನೋಡಿ, ಎಂತೆಂಥ ಸಿನಿಮಾನ ನೋಡ್ತೀರಾ. ಕನ್ನಡ ಹೆಮ್ಮೆಯಿಂದ, ಬಾಸ್ ಹೇಳಿದಾರಲ್ಲ ಎದೆ ತಡ್ಕೊಂಡು ನನ್ನ ಸಿನಿಮಾ ನೋಡ್ತೀರಾ ಅಂತ, ಹೆಮ್ಮೆಯಿಂದ ಬಂದು ನೋಡ್ತೀರಾ. ಸೂಪರ್ ಆಗಿದೆ. ಸೈಕಾಲಜಿಕಲ್ ಥ್ರಿಲ್ಲರ್ ಮೂವಿ ಚೆನ್ನಾಗಿದೆ, ನೋಡಿ ಎಲ್ಲ ಬಂದು. ಥ್ಯಾಂಕ್ ಯು. ಸೂಪರ್ ಆಗಿದೆ. ಸ್ಯಾಂಡಲ್ವುಡ್ ಮೂವಿ ಅನ್ಸೋದೇ ಇಲ್ಲ ಇದು. ಲೈಕ್ ಹಾಲಿವುಡ್ ಮೂವಿ ನೋಡ್ದಂಗೆ ಆಗುತ್ತೆ. ನಮ್ಮ ಕನ್ನಡ ಇಂಡಸ್ಟ್ರಿಲಿ ಹಿಂದೆ ಯಾರು ಮಾಡಿಲ್ಲ, ಮುಂದೆ ಯಾರು ಮಾಡೋದೇ ಇಲ್ಲ ಈ ಥರ ಮೂವಿನ. ಮತ್ತೆ ಈ ಥರ ಮೂವಿ ಮಾಡಬೇಕಂದ್ರೆ ಯಶ್ ಅವರೇ ಬರಬೇಕು. ಸಿನಿಮಾ ನೋಡ್ಬೋದು, ಚೆನ್ನಾಗಿದೆ. ಏನೆಲ್ಲ ಇಷ್ಟ ಆಯ್ತು ಸರ್ ಸಿನಿಮಾದಲ್ಲಿ? ಅದರಲ್ಲಿ ಯಶು ಆ್ಯಕ್ಷನ್ನು ಪರವಾಗಿಲ್ಲ, ಡಬಲ್ ಆ್ಯಕ್ಷನ್ನು ಚೆನ್ನಾಗಿದೆ, ನೋಡ್ಬೋದು. ಮತ್ತೊಂದು ಸರಿ ನೋಡೋ ಅಂತ ಸಿನಿಮಾ ನೋಡ್ಬೋದು, ಮತ್ತೊಂದು ಸರಿ ನೋಡ್ಬೋದು. ಸ್ಟೋರಿ ಲೈನ್ ಎಲ್ಲ ಹೇಗಿದೆ? ಸ್ಟೋರಿ ಎಲ್ಲ ಸೂಪರ್ ಆಗಿದೆ, ನೋಡ್ಬೋದು. ಸೂಪರ್, ನೆಕ್ಸ್ಟ್ ಲೆವೆಲ್, ಮಾರ್ವಲಸ್, ಫ್ಯಾಂಟಾಸ್ಟಿಕ್. ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಇದೆ. ಮತ್ತೇನಿಲ್ಲ, ಅಕ್ಕ ತಮ್ಮಂದು ಚೆನ್ನಾಗಿದೆ. ಏನು ಸೂಪರ್ ಆಗಿದೆ ಮೂವಿ, ಮಾತ್ರ ನೋಡ್ಬೋದು. ಟಿಕೆಟ್ ಕ್ಯಾರೆಕ್ಟರ್ ಮಾತ್ರ ಬೆಂಕಿ ಸೂಪರ್ ಆಗಿದೆ ಮಾತ್ರ. ಎಲ್ಲರೂ ಬಂದು ಫ್ಯಾಮಿಲಿ ಪ್ರತಿ ಬಂದು ನೋಡ್ಬೇಡ್ರಿ, ಚೆನ್ನಾಗಿದೆ. ಸ್ಟೋರಿ ಎಲ್ಲ ಇಷ್ಟ ಆಯ್ತಾ ಸರ್? ಸ್ಟೋರಿ ಎಲ್ಲ ಚೆನ್ನಾಗಿದೆ. ಸ್ಟೋರಿ ಎಲ್ಲ ಕನ್ನಡ ಲೆವೆಲ್ಲು ಬೇರೆ ಲೆವೆಲ್ಲಿ ಹೋಯ್ತು ಬಿಡೋಣ, ಬಾಲಿವುಡ್ ರೇಂಜಿಗೆ ಹೋಗಿದ್ದೆ. ಸೂಪರ್ ಫಿಲಮ್, ಸೂಪರ್ ಸಖತ್ತಾಯ್ತು. ಚೆನ್ನಾಗಿದೆ ಮೂವಿ, ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ. ಏನು ಇಷ್ಟ ಆಯ್ತು ಸರ್ ನಿಮಗೆ? ಅಂದರೆ ಕತೆ ಪರವಾಗಿಲ್ಲ, ಚೆನ್ನಾಗಿದೆ, ನೋಡ್ಬೋದು. ಆಕ್ಷನ್ಸ್ ಎಲ್ಲ ಚೆನ್ನಾಗಿದೆ, ಸೂಪರ್ ಆಗಿದೆ. KGF 3 ವೆಯ್ಟ್ ಮಾಡ್ತಾ ಇದ್ದೀವಿ. ಸೂಪರ್ ಎಕ್ಸ್ಟ್ರಾರ್ಡಿನರಿ ಫುಲ್ ಸೈಕ್ ಫಿಲಮ್ ಮತ್ತು ಸಾಕಾಗೈತೆ, ಸೈಕ್ ಆಗೈತೆ ಅಣ್ಣ ಫಿಲಮ್. ಸೂಪರ್ ಅಣ್ಣ ಫಿಲಮ್. ಕ್ಲೈಮ್ಯಾಕ್ಸ್ ಮಾತ್ರ ಕ್ರೇಜಿ, ಅಮೇಝಿಂಗ್, ಅಲ್ಟಿ ಆಗಿದೆ ಮೂವಿ ಮಾತ್ರ, ಮಸ್ತಿದೆ. ಸೂಪರ್ ಸಖತ್ತಾಗಿದೆ ಬ್ರೋ ಮೂವಿ. ಏನು ಇಷ್ಟ ಆಯ್ತು ಸರ್ ಈಗ ಡಬಲ್ ಆ್ಯಕ್ಟಿಂಗ್ ಅಲ್ಲ, ಅದು ಸಿಂಗಲ್ ಆ್ಯಕ್ಟಿಂಗ್ ಅಂತ ತೋರಿಸ್ತಾರೆ. ಸಖತ್ತಾಗಿದೆ, ಸೂಪರ್ ಆಗಿದೆ. ಟಿಕೆಟ್ ಸೀನ್ ಸಖತ್ತಾಗೈತೆ. ಸೂಪರ್ ಮೂವಿ ಮಸ್ತಾಗಿದೆ. ಫುಲ್ ಎಂಟೈರ್ ಇಂಡಸ್ಟ್ರಿ ಧಮಾಕ ಚೆನ್ನಾಗಿದೆ ಸರ್. ಫಿಲಮ್ ಸಕ್ಕದೇ ಇದೆ, ಎಲ್ಲರೂ ಕುತ್ಕೊಂಡು ಆರಾಮ ನೋಡಿ. ಮೂವಿ ನೋಡ್ಬಿಟ್ಟು ಮಾತಾಡ್ಬೇಕು. ಇಷ್ಟು ದಿನ ಯಾರ್ಯಾರು ನೆಗೆಟಿವ್ ಮಾತಾಡಿದ್ರು, ಮೂವಿ ನೋಡ್ಬಿಟ್ಟು ಮಾತಾಡಬೇಕು. ನೋಡೋಕ್ಕೂ ಮುಂಚೆ ಆಗಿದೆ ಅನ್ನೋದಲ್ಲ, ಬಂದ್ಬಿಟ್ಟು ಬಾಸ್ ಆ್ಯಕ್ಟಿಂಗ್ ನೋಡಿ ಮಾತಾಡಬೇಕು. ಜೈ ಯಶ್ ಬಾಸ್, ಜೈ ಟಾಕ್ಸಿಕ್. ಬಾಸ್ ಆಕ್ಟಿಂಗ್ ಸಕ್ಕತ್ತಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲರೂ ಬಂದು ವಾಚ್ ಮಾಡಬೇಕು. ತುಂಬ ವಿಡಲ್ಲಿ ಹೆಂಗಿದೆ ಹಂಗೆ ಇರುತ್ತೆ ಮೂವಿ ಮಾತ್ರ. ಇದೆಲ್ಲ ಇಟ್ಸ್ ಎಲ್ಲ ಕಾಮನ್ ಬ್ರೋ. ಆದರೆ ಲಾಸ್ಟ್ ಅನ್ಎಕ್ಸ್ಪೆಕ್ಟೆಡ್ ಟ್ವಿಸ್ಟ್ ಇರುತ್ತೆ, ನೀವೆಲ್ಲ ಬಂದು ಎಕ್ಸ್ಪೀರಿಯನ್ಸ್ ಮಾಡಿ.
ಓಕೆ ಇಷ್ಟ ಹೇಳಕ್ಕೆ ಏನು ಇಷ್ಟ ಆಯ್ತು ಸಿನಿಮಾದಲ್ಲಿ ಆ್ಯಕ್ಚುಲ್ ಆಗಿ ನಿಮ್ಗೆ ಯಾವ ಪೋರ್ಷನ್ ಇಷ್ಟ ಆಗುತ್ತೆ, ಜೊತೆಗೆ ಫಸ್ಟ್ ಟಿಕೆಟ್ ಒಂದು ಆ್ಯಕ್ಷನ್ ಇರುತ್ತೆ, ಒಂದು ಕಾಮಿಡಿ ಇದೆ, ಮಧ್ಯ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇರುತ್ತೆ, ಅದೊಂದು ಸ್ವಲ್ಪ ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟ್ ಇರುತ್ತೆ, ಸೀಕ್ವೆನ್ಸ್ ಇರುತ್ತೆ, ಅದು ಚೆನ್ನಾಗಿ ರೊಮ್ಯಾಂಟಿಕ್ ಸೀನ್ಸ್ ಎಲ್ಲ ಜಾಸ್ತಿ. ರೊಮ್ಯಾಂಟಿಕ್ ಸೀನ್ಸ್ ಇದೆ, ಆದರೆ ಅದೇ ಇಟ್ಸ್ ಕಾಮನ್, ಬಾಲಿವುಡಲ್ಲಿ ಇವೆಲ್ಲ ಕಾಮನ್ ಮುಂದೆ ಇರುತ್ತೆ. ಇಲ್ಲ ಏನೋ ಅನ್ಎಕ್ಸ್ಪೆಕ್ಟೆಡ್ ಲಾಸ್ಟ್ ಚಾಪ್ಟರ್ 2 ಬರ್ಬೋದೇನೋ ಅನ್ಸುತ್ತೆ, ಆದರೆ ಗೊತ್ತಿಲ್ಲ ಇನ್ನು ಏನು ಹೇಳ್ಬೋದು ಅಂತ. ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಫ್ಯಾಮಿಲಿ ನೋಡ್ಬೋದು, ಅಂದರೆ ಅವ್ರ ಮೈಂಡ್ ಮೇಲೆ ಇರುತ್ತೆ ಹೆಂಗೆ ಇದು ಮಾಡ್ತಾರೆ ಅಂತ. ಇಟ್ಸ್ ಕಾಮನ್ ಅಂದರೆ ಕೆಳಗಿಲ್ಲ, ಬಂದು ನೋಡ್ಬೋದು ಫ್ಯಾಮಿಲಿ ಎಲ್ಲ ಚೆನ್ನಾಗಿ. ಎಂಟ್ರಿ ಸೀನ್ ಆಗಿರ್ಬೋದು, ಹಾಂ ಎಂಟ್ರಿ ಸೀನ್ ಎಲ್ಲ ಅವೆಲ್ಲ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆಕ್ಷನ್ ಹಾಂ ಆ್ಯಕ್ಷನ್ ತುಂಬ ಚೆನ್ನಾಗಿದೆ. ಚೆನ್ನಾಗಿದೆ, ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಒಂದು ಸ್ವಲ್ಪ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಆಗೇ ಇದೆ. ಅಂದರೆ ಬಾಲಿವುಡ್ ಲೆವೆಲ್ ಅಲ್ವಾ, ಒಂಚೂರು ಸೀನ್ಗಳನ್ನೆಲ್ಲ ಕಟ್ ಮಾಡಿದ್ದಾರೆ. ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ, ಆ ಥರ ಏನು ಕೆಟ್ಟದ್ದು ಯಾವುದೂ ತೋರಿಸಿಲ್ಲ, ಸುಮ್ಮನೆ ಬರ್ತಿತ್ತು ಗ್ಲಿಮ್ಸು, ಅದು ಯಾವುದು ಪೂರ್ತಿ ತೋರಿಸಲ್ಲ, ಸುಮ್ಮನೆ ಆ ಥರ ಬಾಲಿವುಡ್ ರೇಂಜಲ್ಲಿದೆ. ನೀವು ನೋಡಬೇಕು ಅಂದರೆ ಅಲ್ಲಿ ಸಿನಿಮಾ ಹೋಗಿ ಅವಾಗ ಅರ್ಥ ಆಗುತ್ತೆ. ಮತ್ತು ಡಬಲ್ ಆ್ಯಕ್ಟ್ ಬರುತ್ತೆ, ಡಬಲ್ ಆ್ಯಕ್ಟಿಂಗ್ ಸಖತ್ತಾಗಿ ಮಾಡಿದ್ದಾರೆ. ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಯ್ತಾ? ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಯಿತು. ಫಸ್ಟ್ ಹಾಫ್ ಮಾತ್ರ ಚಿಂದಿ, ನೆಕ್ಸ್ಟ್ ಲೆವೆಲ್ ಲೆಜೆಂಡ್ರಿ ಮೂವಿನೇ, ಇಮ್ಯಾಜಿನೇಷನ್ನೇ ಮಾಡ್ಕೊಳಕ್ಕಾಗಲ್ಲ ಆ ಥರ ಇದೆ. ಆಮೇಲೆ ಸ್ವಲ್ಪ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಬರುತ್ತೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಯಶ್ ಆ್ಯಕ್ಟಿಂಗ್ ಹೇಗಿದೆ? ಯಶ್ ಆ್ಯಕ್ಟಿಂಗ್ ಮಸ್ತ್ ಇದೆ ಮಾತ್ರ. ಟಾಕ್ಸಿಕ್ ಅಂತ ಹೆಸ್ರಿಗೆ ಅಷ್ಟೇ, ಅದು ನಿಜವಾಗ್ಲೂ ಯಶ್ಶೇ ಟಾಕ್ಸಿಕ್ಕು, ಆ ಥರ ಸಿನಿಮಾ ಮಾತ್ರ. ಆ್ಯಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಬಿಡ್ರಿ, ಅದು ಒಂದೊಂದು ಸೀನು ನೀವು ಅಲ್ಲಿ ನೋಡಿದ್ರೆ ಅರ್ಥ ಆಗೋದು, ಹೆಂಗೆ ಎಕ್ಸ್ಪೆಕ್ಟೇಷನ್ನೇ ಮಾಡೋಕ್ಕಲ್ಲ ನಿಮಗೆ, ಆ ಥರ ಇದಾಗುತ್ತೆ. ಎಮೋಷನ್ಸ್ ಕನೆಕ್ಟ್ ಆಗುತ್ತಾ? ಎಮೋಷನ್ಸು ಇದೆ, ಫ್ಯಾಮಿಲಿ ಸಿಸ್ಟರ್ಸ್ ಬಾಂಡಿಂಗ್ ಇದೆ, ಮತ್ತು ಬ್ರದರ್ ಸೆಂಟಿಮೆಂಟ್ ಇದೆ, ಅದೇ ತುಂಬ ಚೆನ್ನಾಗಿದೆ. ಅಂದರೆ ಒಂದು ಎಮೋಷನ್ ತೋರಿಸ್ತೇವೆ, ಫ್ಯಾಮಿಲಿ ಎಂಟರ್ಟೈನ್ಮೆಂಟೇ ಒಟ್ಟು. ಅಂದರೆ ಒಂದು ಸ್ವಲ್ಪ ಸೀನ್ಗಳು ಆ ಥರ ಬಾಲಿವುಡ್ ಲೆವೆಲ್ ಅಲ್ವಾ, ಒಂಚೂರು ಸೀನ್ ಆ ಥರ ಇರುತ್ತೆ. ನೀವು ಅದನ್ನು ನಿಮ್ಮ ಎಫರ್ಟು ನೀವು ನೋಡಬೇಕು, ಫ್ಯಾಮಿಲಿ ನೋಡಬೇಕು ಅಂದರೆ ನಿಮ್ಮ ಮೇಲೆ ಡಿಪೆಂಡು. ಇವಾಗೆಲ್ಲ ಜನ್ರೇಷನ್ ಅದೇ ಥರ ಇದೆ ಬ್ರೋ, ಏನು ಮಾಡೋಕ್ಕಾಗಲ್ಲ. ಹಾಂ ಮಸ್ತಾಗಿ ಇಷ್ಟ ಆಯಿತು, ಚೆನ್ನಾಗಿದೆ. ಎಲ್ಲ ಸೀನ್ಗಳು ಚೆನ್ನಾಗಿದ್ದಾವೆ, ಲಾಸ್ಟಿಗೆ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಆಮೇಲೆ ಎಲ್ಲ ಕರೆಕ್ಟಾಗಿದೆ, ಚೆನ್ನಾಗಿದೆ. ಟಾಕ್ಸಿಕ್ ಮೂವಿ ಇದೆ. ಮಾರ್ನಿಂಗ್ ಶೋ ಮತ್ತು ಅದಾದ ನಂತರ 11 ಗಂಟೆ ಶೋನೂ ಕೂಡ ನಾವೆರಡೂ ಜನರ ರಿವ್ಯೂನು ಕೂಡ ನಿಮ್ಮ ಮುಂದೆ ತಂದಿದ್ದೀವಿ. ಜೊತೆಗೆ ಕೆಲವೊಬ್ಬರು ಮಿಶ್ರ ಪ್ರತಿಕ್ರಿಯೆಯನ್ನು ಕೊಟ್ಟಿರ್ತಕ್ಕಂಥದ್ದನ್ನು ನೀವು ಗಮನಿಸಿದ್ರಿ. ಓವರಾಲ್ ಸಿನಿಮಾದ ಪ್ರತಿಕ್ರಿಯೆ ಜನರನ್ನ ನಾವು ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದಾಗ ಮತ್ತು ಅವರಿಂದ ಇರ್ತಕ್ಕಂಥ ರಿಯಾಕ್ಷನ್ಸ್ಗಳನ್ನು ನೋಡಿದಾಗ ಒಂದು ಆವ್ರೇಜ್ ಸಿನಿಮಾ ಅನ್ನೋದಕ್ಕಿಂತ ನಿಮಗೆ ಒಂದು 80% ಸಿನಿಮಾ ಪಾಸಿಟಿವ್ ರೆಸ್ಪಾನ್ಸ್ ಇದೆ, ಜೊತೆಗೆ ಒಂದು 20% ಇದರಲ್ಲಿ ಮಿಶ್ರ ಪ್ರತಿಕ್ರಿಯೆ ಕೂಡ ಇದೆ. ಯಾಕೆಂದರೆ ಕೆಲವೊಬ್ಬರಿಗೆ ಭಾಳ ಕನ್ಫ್ಯೂಷನ್ಸ್ ಇದೆ, ಸ್ಟೋರಿಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ, ಭಾಳ ಸ್ಟೋರಿ ನಮಗೆ ಅರ್ಥ ಆಗೋದಿಲ್ಲ, ಮತ್ತೊಂದು ಸರಿ ನಾವು ಸಿನಿಮಾ ನೋಡಬೇಕಾಗುತ್ತೆ, ಈ ಥರದ್ದನ್ನು ಕೂಡ ಅಭಿಪ್ರಾಯಗಳನ್ನು ಕೆಲವೊಬ್ಬರು ವ್ಯಕ್ತಪಡಿಸ್ತಾರೆ. ಇನ್ನು ನಮಗೆ KGF ಮತ್ತು KGF 2 ಇವೆರಡೂ ಸಿನಿಮಾಗಳನ್ನು ಈ ಸಿನಿಮಾ ಜೊತೆ ಭಾಳ ಜನ ಕಂಪೇರ್ ಮಾಡು ಕೂಡ ನೋಡ್ತಾರೆ. ಹಾಗಾಗಿ ಆ ಕಂಪ್ಯಾರಿಸನ್ ಅಂತ ಬಂದಾಗ ನಾವು ಯಾವಾಗಲೇ ಹೊಸ ಸಿನಿಮಾ ನೋಡಬೇಕಾದ್ರೆ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟು ಸಿನಿಮಾಗೆ ಬರಬೇಕಾಗತ್ತೆ. ಈ ಸಿನಿಮಾದಲ್ಲಿ ಭಾಳಷ್ಟು ಜನರು ಆ ಥರದ ಎಕ್ಸ್ಪೆಕ್ಟೇಷನ್ಸ್ನ ಹಿಡ್ಕೊಂಡು ಬರ್ತಾ ಇರೋದಕ್ಕೆ ಎಲ್ಲೋ ಒಂದು ಕಡೆ ಎಡುತ್ತಾ ಇದ್ದಾರೆ ಅಂತ. ಇಂಟರ್ನ್ಯಾಷನಲ್ ಸಿನಿಮಾ ಮಟ್ಟಿಗೆ ಆಗಬೇಕು, ಒಂದು ದೊಡ್ಡ ಸಿನಿಮಾ ಇದು, ನಿಮಗೆ ಹಾಲಿವುಡ್ ರೇಂಜಿಗಿರೋ ಸಿನಿಮಾ ಅನ್ನೋ ಥರದ ಈ ಬಿಲ್ಡ್ ಮಾಡಿರ್ತಕ್ಕಂಥ ಎಕ್ಸ್ಪೆಕ್ಟೇಷನ್ಸ್ಗಳೇ ಎಲ್ಲೋ ಒಂದು ಕಡೆ ಎಡವಟ್ಟು ಆಗ್ತಾ ಇದೆ ಅಂತ ಅನಿಸುತ್ತೆ. ಅದಕ್ಕೆ ನಿರೀಕ್ಷೆ ಇಲ್ಲದೆ ಸಿನಿಮಾಗೆ ಬರಬೇಕಾಗತ್ತೆ. ಇನ್ನು ಆ್ಯಕ್ಷನ್ಸು ಟೂ ಮಚ್ ಆ್ಯಕ್ಷನ್ ಸೀನ್ಸ್ಗಳಿದ್ದಾವೆ. ನಿಮಗೆ ಫಸ್ಟ್ ಹಾಫ್ನಲ್ಲಂತೂ ಬರೀ ವೈಲೆನ್ಸ್ ಇದೆ, ನಿಮಗೆ ಹೊಡಿ ಬಡಿ ಅನ್ನೋ ಥರದಲ್ಲಿದೆ. ಈ ಥರದ ಚರ್ಚೆಗಳು ಕೂಡ ಆಗ್ತಾ ಇದ್ದಾವೆ ಸಿನಿಮಾದ ಬಗ್ಗೆ. ಇನ್ನೂ ನಾನು ಈ ಜನರ ಅಭಿಪ್ರಾಯಗಳನ್ನು ಮಾತ್ರ ವಿಮರ್ಶೆ ಮಾಡ್ತಾ ಇರೋದು, ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಅಲ್ಲ. ಇನ್ನು ಕೆಲವೊಂದು ಬಾರಿ ನಮಗೆ ಹೇಳಿದ್ನಲ್ಲ, ಈ ಬೋಲ್ಡ್ ಸಿನಿಮಾಗಳನ್ನು ನೀವು ಹೋಲಿಕೆ ಮಾಡಿದಾಗ ಸ್ವಲ್ಪ ನೆಗೆಟಿವಿಟಿ ಆಗ್ತಾಯಿತ್ತು ಸಿನಿಮಾಗೆ, ಸ್ವಲ್ಪ ಈ ಟ್ರೋಲ್ ಆಗ್ತಾ ಇತ್ತಲ್ವ, ಆ ರೀತಿಯಾಗಿ ಏನಿಲ್ಲ, ತುಂಬ ಕಣ್ಮುಚ್ಚುವಂಥ ಸೀನ್ಗಳೇನಿಲ್ಲ, ಮುಜುಗರ ಆಗುವಂಥ ಸೀನ್ಗಳೇನಿಲ್ಲ, ಸಿನಿಮಾವನ್ನು ನೋಡಬಹುದು ಅಂತ. ಇನ್ನು ಯಶ್ ಅವರ ಸ್ವ್ಯಾಗ್ ಬಗ್ಗೆ ಈ ಸಿನಿಮಾದಲ್ಲಿ ನಿಮಗೆ 100% ಮಾರ್ಕ್ಸನ್ನು ಕೊಟ್ಟಿದ್ದಾರೆ ಪ್ರೇಕ್ಷಕರು. ಯಾಕೆಂದರೆ ಪ್ರತಿಯೊಬ್ಬರ ರಿವ್ಯೂನಲ್ಲೂ ಕೂಡ ನಾನು ಗಮನಿಸ್ತಾ ಇದ್ದಿದ್ದು ಯಶ್ ಸ್ವ್ಯಾಗ್ ಅಲ್ಟಿಮೇಟ್ ಆಗಿದೆ ಅಂತ. ಇನ್ನು ತುಂಬ ಮೆಚ್ಕೊಂಡಿರೋದು ರಾಯನ ಪಾತ್ರಕ್ಕಿಂತ ಟಿಕೆಟ್ ಪಾತ್ರವನ್ನು, ಅವರ ಆ್ಯಕ್ಟಿಂಗನ್ನು ಎಲ್ಲೋ ಒಂದು ಕಡೆ ಒಂದು ನಾಯ್ಸಲ್ಲಿ ಅದು ಒಂದು ಅವ್ರ ಸ್ಲ್ಯಾಂಗ್ ಆಗಿರ್ಬೋದು, ಅದು ಕೆಲವೊಂದು ಬಾರಿ ಬೇಗ ಕನೆಕ್ಟ್ ಆಗೋದಿಲ್ಲ ಅನ್ನೋ ಥರದಲ್ಲಿ. ಯಾಕೆಂದರೆ ನಿಮಗೆ ಈಗೆಲ್ಲ ಡಾಲ್ಬಿ ಇದೆ, ಭಾಳ ಜನರಿಗೆ ಸೌಂಡ್ಸು ತುಂಬ ಎಫೆಕ್ಟ್ ಇರೋದರಿಂದ, ಜನರು ಕೂಗಾಡೋದ್ರಿಂದ ಎಲ್ಲೋ ಒಂದು ಕಡೆ ಟಿಕೆಟ್ ಹೇಳ್ತಕ್ಕಂಥ ಡೈಲಾಗ್ಗಳು ಬೇಗ ಕನೆಕ್ಟ್ ಆಗೋದಿಲ್ಲ ಅಂದ್ಕೊಳ್ತೀನಿ. ಹಾಗಾಗಿ ಈ ಟಿಕೆಟ್ ಪಾತ್ರದಲ್ಲಿ ಸ್ವಲ್ಪ ಅವ್ರ ಡೈಲಾಗ್ಗಳನ್ನು ವೇರಿಯೇಷನ್ಸ್ ಮಾಡ್ಕೊಂಡಿದ್ರೆ, ಸ್ವಲ್ಪ ತುಂಬ ನಾಯ್ಸ್ ಇಲ್ಲದೆ ಅಥವಾ ತುಂಬ ಅಗ್ರೆಷನಲ್ಲಿ ಹೇಳೋಕೆ ಹೋಗದೆ, ಅದಕ್ಕೆ ಒಂದು ಸ್ವಲ್ಪ ಜನರಿಗೆ ಕಿವಿಗೆ ತಟ್ಟೋ ಥರದಲ್ಲಿದ್ದಿದ್ದರೆ ಅದು ಅರ್ಥ ಆಗ್ತಿತ್ತು ಅನ್ನೋ ಥರದ ಚರ್ಚೆಗಳು ಕೂಡ ಆಗ್ತಾ ಇರೋದು. ನೋಡಿ, ಇದೆಲ್ಲವೂ ಕೂಡ ಟಾಕ್ಸಿಕ್ಗೆ ಸಂಬಂಧಪಟ್ಟ ಹಾಗೆ
ಇನ್ನು DOP ಎಕ್ಸಲೆಂಟ್ ಇದೆ, ಕ್ಲೈಮ್ಯಾಕ್ಸ್ ಕೂಡ ಅದ್ಭುತವಾಗಿದೆ. ಆದರೆ ಕ್ಲೈಮ್ಯಾಕ್ಸ್ನಲ್ಲಿ ಏನಾದರೂ ಒಂದು ಹಿಂಟ್ ಬಿಟ್ಕೊಡ್ಬೇಕಿತ್ತು, ಅಂದರೆ ನೆಕ್ಸ್ಟ್ ಚಾಪ್ಟರ್ಗೆ ಅಥವಾ ಪಾರ್ಟ್ 2ಗೆ ಅಂತ. ಎಲ್ಲೂ ಆ ಥರದ್ದು ಏನೂ ಬಿಟ್ಕೊಟ್ಟಿಲ್ಲ. ಸ್ವಲ್ಪ ನಮಗೆ ಕ್ಲೈಮ್ಯಾಕ್ಸೇ ಸ್ವಲ್ಪ ಗೊಂದಲವಾಗಿರೋದು ಅನ್ನೋ ಥರದಲ್ಲಿ ಚರ್ಚೆಗಳಾಗ್ತಾ ಇತ್ತು. ಅದನ್ನು ಕೂಡ ಜನರು ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ರು. ಇದು ಓವರಾಲ್. ಇನ್ನು DOP ಬಗ್ಗೆ ಅದ್ಭುತವಾಗಿದೆ. ಸಾಂಗ್ಸ್ಗಳು ಯಾರಿಗೂ ಕೂಡ ಗುನುಗುವಂಥ ಸಾಂಗ್ಗಳು ಯಾವುದು ಹೊರಗೆ ಬಂದ ಮೇಲೆ ಇಲ್ಲ ಅನ್ನೋ ಥರದ್ದು ಕೂಡ ಕಮೆಂಟ್ಸ್ಗಳು ಕೂಡ ಬರ್ತಾ ಇದ್ದಾವೆ. ಇದಿಷ್ಟು ಓವರಾಲ್ ಜನರ ಅಭಿಪ್ರಾಯ. ಪ್ರತಿಯೊಬ್ಬರಿಗೂ ಕೂಡ ತಮ್ಮದೇ ಆದಂಥ ಒಪಿನಿಯನ್ ಇರುತ್ತೆ. ಅಭಿಮಾನಿಗಳಂತರೂ ಎಂಜಾಯ್ ಮಾಡ್ತಾ ಇದ್ದಾರೆ, ಸಿನಿಮಾ ಅದ್ಭುತವಾಗಿದೆ ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಈ ಸಿನಿಮಾನ ಹೇಗೆ ತೆಗೆದುಕೊಂಡು ಹೋಗ್ತಾರೆ ಅಂತ. ಇದು ಇನ್ನೂ ಫಸ್ಟ್ ಡೇ. ಇದರ ನಂತರ ಈ ಸಿನಿಮಾ ಯಾವ ಹಂತಕ್ಕೆ ಹೋಗುತ್ತೆ, ಕಲೆಕ್ಷನ್ ವಿಚಾರವಾಗಿ ಮೌತ್ ಟು ಮೌತ್ ಪಬ್ಲಿಸಿಟಿ ಯಾವ ಹಂತಕ್ಕೆ ಹೋಗುತ್ತೆ, ಜನ ಹೇಗೆ ಮತ್ತೆ ಕಂಬ್ಯಾಕ್ ಆಗ್ತಾರೆ ಥಿಯೇಟ್ರ್ ಕಡೆ ಅನ್ನೋ ಕುತೂಹಲಗಳೊಂದಿಗೆ ಮುಂದಿನ ವೀಡಿಯೋ ಸಮೇತವಾಗಿ ಬರ್ತೀನಿ. ಇದಿಷ್ಟು ಟಾಕ್ಸಿಕ್ ಸಿನಿಮಾದ ರಿವ್ಯೂ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ನಾನು ನಿಮ್ಮ ರಾಕೇಶ್ ಆರುಂಡಿ. ಧನ್ಯವಾದ.